ನಮಸ್ತೆ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಷಾ ಸಂತೋಷ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಲೈಟಾಗಿ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ವಾಯ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೋದ ವಾರದಿಂದ ಮನೆಯಲ್ಲಿರೋರೆಲ್ಲರಿಗೂ ಒಂದು ರೌಂಡ್ ಕೋಲ್ಡ್ ಆಯಿತು. ವೆಕೇಷನ್ ಹೋಗಿ ಬಂದಿದ್ದು ಸ್ಲೈಟಾಗಿ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. ಈಗ ಒಂದು ಸ್ವಲ್ಪ ವಾಸಿ ಎಲ್ಲರಿಗೂ. ಸೊ ನಾವಿವಾಗ ಗಿಡಗಳನ್ನ ತೊಗೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ನನ್ನ ಬಾಲ್ಕನಿ ಇತ್ತಲ್ಲ, ಅಲ್ಲಿ ಮೊದಲು 4-5 ಗಿಡಗಳನ್ನ ಇಟ್ಟಿದ್ದೆ. ಮೇಲೆ ಟೆರೆಸ್ ಗಾರ್ಡನಲ್ಲಿ ಗಿಡಗಳನ್ನ ಇಟ್ಟಾಗ ಆ ಸ್ಟ್ಯಾಂಡ್ ಮೇಲೆ ಗಿಡಗಳು ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳಿ ಬಾಲ್ಕನಿಲಿದ್ದ ಪಾಟ್ನೆಲ್ಲನೂ ಮೇಲ್ಗಡೆ ಶಿಫ್ಟ್ ಮಾಡಿಬಿಟ್ಟೆ. ಹಾಗಾಗಿ ಈಗ ಬಾಲ್ಕನಿಲಿದ್ದ ಪಾಟ್ ಸ್ಟ್ಯಾಂಡ್ ಖಾಲಿ ಅನಿಸ್ತಾಯಿತ್ತು. ಒಂಥರ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ಹಾಗಾಗಿ ಹೋಗಿ ಪುಟ್ಟ ಗಿಡಗಳನ್ನ ತೊಗೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ ನಾವು. ಮತ್ತು ಇವತ್ತಿನ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಆಯಿತಾ. ಯಾವಾಗ ನಿಮ್ಮ ಕೆಲಸ ಎಲ್ಲ ಮುಗೀತೋ ಆಗ ಆರಾಮಾಗಿ ಕೂತ್ಕೊಂಡು ಪೂರ್ತಿ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋನಲ್ಲಿ ನಾನು ಸಕ್ಕರೆ ಅಚ್ಚನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸಿದ್ದೀನಿ. ಸೊ ಇನ್ನೇನು ಸಂಕ್ರಾಂತಿ ಹಬ್ಬ ಕೂಡ ಹತ್ತಿರ ಬಂತು, ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ತೋರಿಸಿದ್ದೀನಿ. ಎಲ್ಲಾದರೂ ಹೊರಗೆ ಹೋಗಬೇಕು ಅಂತಂದರೆ ಮಕ್ಳುಗಳಿಗೆ ಅದು ಏನು ಖುಷಿನೋ ನನಗಂತೂ ಗೊತ್ತಿಲ್ಲ. ಮೊದಲು ರೆಡಿ ಆಗಿಬಿಡ್ತಾರೆ. ಬಬ್ಬಾ ಹೋಗೋಣ ಅಂತ ಹೇಳಿದ್ರೆ ಸಾಕು, ಗುಂಡಣ್ಣ ಫಸ್ಟು ಆಚೆನೇ ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ಇನ್ನೂ ರೆಡಿಯಾಗಿರ್ತೀವೋ ಇಲ್ವೋ ಪೂರ್ತಿ ಗೊತ್ತಿಲ್ಲ, ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ನಾವು ಬರೋವರೆಗೂ ಬಿಡೋದೇ ಇಲ್ಲ, ಕಿರ್ಚ್ತಾ ಇರ್ತಾನೆ ಆಚೆ ನಿಂತ್ಕೊಂಡು. ಎಷ್ಟು ಗಿಡಗಳನ್ನ ತೊಗೊಂಡ್ರೂ ಸಮಾಧಾನನೇ ಆಗಲ್ಲ. ಅಷ್ಟು ಗಿಡ ತೊಗೊಂಡಷ್ಟು ಖುಷಿ ಆಗ್ತಾ ಇರುತ್ತೆ. ಮೇಂಟೆನೆನ್ಸು ಹಾಗೆ ಇರುತ್ತೆ, ಆದ್ರೇನೋ ಏನೋ ಒಂಥರ ಖುಷಿ ಗಿಡಗಳು ಅಂತಂದರೆ. ಮತ್ತೊಂದೇನು ಗೊತ್ತಾ, ನನಗೆ ಈ ಶೋ ಪ್ಲಾಂಟ್ಗಳು ಅಥವಾ ನಾನ್ ಫ್ಲವರಿಂಗ್ ಗಿಡಗಳಿಗಿಂತ ಹೂ ಬಿಡೋ ಥರ ಗಿಡಗಳಂತಾರೆ ಜಾಸ್ತಿ ಇಷ್ಟ ಆಗುತ್ತೆ. ಯಾಕಂತಂದರೆ ಶೋ ಪ್ಲಾಂಟ್ಗಳು ಹಸಿರಾಗಿ ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಆದರೆ ನನಗೇನಂತಂದರೆ ಹೂ ಬಿಡೋ ಥರ ಗಿಡಗಳಿದ್ದರೆ ಆ ಹೂನ ಕಿತ್ತು ದೇವರಿಗೆ ಇಡ್ಬೋದಲ್ವಾ ಅಂತ ಅಷ್ಟೇ. ನನಗೆ ಯಾವಾಗಲೂ ಸಾಮಾನ್ಯ ಹೇಳ್ತೀನಿ ನನ್ನ ವಿಡಿಯೋಗಳಲ್ಲಿ, ನಮ್ಮ ಮನೇಲೇ ಬೆಳೆದಂಥ ಅಥವಾ ನಮ್ಮ ತೋಟದಲ್ಲೇ ಬೆಳೆದಂಥ ಹೂನ ಕೊಯ್ದು ದೇವ್ರಿಗಿಟ್ಟು ಪೂಜೆ ಮಾಡಿದ್ರೆ ಏನೋ ಒಂಥರ ಖುಷಿ ಸಮಾಧಾನ ಅನಿಸುತ್ತೆ ನನಗೆ. ಹಾಗಾಗಿ ಸರಿ, ಇಲ್ಲಿ ನಾನು ಬಂದಿದ್ದು 2 ಪಾಟ್ ತೊಗೊಂಡು ಹೋಗೋಣ, ಅಂದರೆ 2 ಗಿಡ ತೊಗೊಂಡು ಹೋಗೋಣ ಅಂಥೇಳಿ. ಅಲ್ಲಿ ಎಷ್ಟೋ ಒಂಥರ ಗಿಡಗಳನ್ನ ನೋಡ್ಬಿಟ್ಟು ನನಗೆ ಕನ್ಫ್ಯೂಸೇ ಆಗಿಬಿಡುತ್ತೆ, ಯಾವ್ದು ತೊಗೊಳ್ಳೋದು, ಇದು ತೊಗೊಳ್ಳ ಅದು ತೊಗೊಳ್ಳ ಅಂಥೇಳಿ. ಆಲ್ರೆಡಿ ಟೆರೆಸಲ್ಲಿ ಮುಕ್ಕಾಲು ಇಟ್ಬಿಟ್ಟಿದ್ದೀನಿ. ಇನ್ನೂ ಒಂದು 4-5 ಪಾಟ್ ಇಡುವಂಥ ಜಾಗ ಇದೆ. ಅದು ಅಲ್ಲದೆ ಈಗ ಸ್ವಲ್ಪ ಸೊಪ್ಪನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏನದು ಪಾಲಕ್ ಸೊಪ್ಪಾಗಿರ್ಬೋದು, ದಂಟು ಮತ್ತು ಕೊತ್ತಂಬರಿ, ಮೆಂತ್ಯ ಇದೆಲ್ಲ ಮನೆಯಲ್ಲೇ ಬೆಳ್ಕೊಳ್ಳೋಣ, ಹೇಗಿದ್ದರೂ ಜಾಗ ಇದೆ ಅಲ್ವಾ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಆ ಲೆಕ್ಕ ಹಾಕ್ಕೊಂಡು ಹೋಗಿದ್ದೆ. ಅಲ್ಲಿ ಗಿಡಗಳನ್ನ ನೋಡ್ಬಿಟ್ಟು ಕನ್ಫ್ಯೂಷನ್ ಆಗೋಯ್ತು ನನಗೆ. ಅಯ್ಯೋ ಅದನ್ನು ಬೆಳೆಯೋದು ಅಥವಾ ಈ ಹೂವಿನ ಗಿಡಗಳನ್ನ ತಗೊಳ್ಳೋದು ಅಂತ ಹೇಳಿ. ಆಮೇಲೆ ಫೈನಲಿ ಅಂದ್ಕೊಂಡು ಹೋಗಿರೋ ಥರನೇ ತೊಗೊಂಡು ಬಂದ್ಬಿಡೋಣ ಅಂತ ಹೇಳಿ 2 ಪುಟಾಣಿ ಗಿಡಗಳನ್ನ ತೊಗೊಂಡೆ. ಮತ್ತೆರಡು ಸ್ವಲ್ಪ ದೊಡ್ಡ ಗಿಡ, ಚೆನ್ನಾಗಿ ಶೋ ಪ್ಲ್ಯಾಂಟನೇ, ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಸಿರು ಎಲೆಗಳು ಮತ್ತು ಪಿಂಕ್ ಕಲರ್ ಎಲೆಗಳು ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಅದು 2 ತೊಗೊಂಡು ಬಂದೆ. ಗಿಡಗಳನ್ನ ಇಟ್ಬಿಟ್ರೆ ಮನೆಯೇ ಸುಂದರವಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ಅಲ್ಲಲ್ಲಿ ಒಂದು ಪುಟ್ಟ ಪಾಟು. ಮೊದಲೆಲ್ಲ ನಾನು ಒಳಗಡೆ ಕೂಡ ಈ ಥರ ಗಿಡಗಳನ್ನ ಇಟ್ಕೊಂಡಿದ್ದೆ. ನಾನು ಪ್ರೆಗ್ನೆಂಟ್ ಆದಾಗ ಅದಕ್ಕೆ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಆಗೋಯ್ತು. ಹಾಗಾಗಿ ಕೆಲವು ಗಿಡಗಳನ್ನೆಲ್ಲ ಆಚೆ ಇಟ್ಬಿಟ್ಟೆ, ಕೆಲವು ಗಿಡಗಳೆಲ್ಲ ಹೊಟ್ಟೋಯ್ತು. ಹಾಗಾಗಿ ಇಂಡೋರ್ ಪ್ಲ್ಯಾಂಟ್ಸ್ ಅಂದರೆ ರಿಯಲ್ ಪ್ಲ್ಯಾಂಟ್ಸ್ ಬೇಡ ಅಂತ ಹೇಳಿ ಕೆಲವು ಆರ್ಟಿಫಿಷಿಯಲ್ ಬಂಬೂ ಟ್ರೀ ನಮ್ಮ ಮನೇಲಿ ನೀವು ನೋಡಿರ್ತೀರ ವಿಡಿಯೋಗಳಲ್ಲಿ, ಅದನ್ನು ಇಟ್ಕೊಂಡಿದ್ದೀನಿ. ನಿಜವಾದ ಗಿಡಗಳನ್ನ ಆಚೆ ಬಾಲ್ಕನಿಯಲ್ಲಿ ಟೆರೆಸನಲ್ಲಿ ಇವಾಗ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೋಗ್ತಾ ಬರ್ತಾ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ತುಂಬ ಜನ ಗಾರ್ಡನಿಂಗ್ ಬ್ಲಾಗ್ ಮಾಡಿ ಅಂತೆಲ್ಲ ಕೇಳ್ತಾ ಇದ್ರಿ. ಮಾಡ್ತೀನಿ, ಮುಂದೆ ಬರೋ ವೀಡಿಯೋಸಲ್ಲಿ ಮಾಡ್ತೀನಿ. ಆ್ಯಕ್ಚುಲಿ ಸುಮಾರು ಮುಂಚೆನೂ ಮಾಡಿದ್ದೀನಿ. ಆಗಾಗ ಅದಕ್ಕೆ ಏನು ಹಾಕ್ತೀನಿ, ಫರ್ಟಿಲೈಸರ್ಸ್ ಆಗಿರ್ಬೋದು, ಅದಕ್ಕೆ ಗೊಬ್ಬರ ಆಗಿರಬಹುದು ಅಥವಾ ಫ್ಲವರ್ ಬ್ಲೂಮಿಂಗ್ ಲಿಕ್ವಿಡ್ ಎಲ್ಲ ಬರುತ್ತೆ, ಅದೆಲ್ಲನೂ ಹೇಳಿದ್ದೆ. ಅದರದ್ದು ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ನಿಮ್ಮ ಮನೇಲೂ ಗಿಡಗಳಿದ್ದರೆ ಖಂಡಿತವಾಗ್ಲೂ ಅದನ್ನು ಉಪಯೋಗಿಸ್ಬೋದು. ಎಸ್ಪೆಷಲಿ ದಾಸವಾಳ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಾರನೇ ದಿನ ಇದು. ಬೆಳಗ್ಗೆ ಎದ್ದು ಸಮನ್ವಿನ ಸ್ಕೂಲಿಗೆ ಕಳಿಸಿ ನಾನು ಗುಂಡಣ್ಣ ಇಬ್ಬರೂ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಸಂಕ್ರಾಂತಿ ಹಬ್ಬಕ್ಕೆ ಸಕ್ಕರೆ ಅಚ್ಚನ್ನು ಮಾಡ್ಕೊಂಡು ಬರೋಣ ಅಂತ ಹೇಳಿ. ಇಲ್ಲಿ ನಮ್ಮಮ್ಮ ಸಕ್ಕರೆ ಅಚ್ಚು ಮಾಡೋದಕ್ಕೆ ಅರ್ಧ kg ಸಕ್ಕರೆನ ಮಾತ್ರ ತೊಗೊಂಡಿದ್ದಾರೆ. ಅರ್ಧ kg ಸಕ್ಕರೆನ ಒಂದ್ಸಲಿ ನೀರು ಹಾಕಿ ತೊಳೆದು ಸಕ್ಕರೆ ನೆನೆಯೋವರೆಗೂ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಕರಗೋವರೆಗೂ ಒಂದ್ಸಲಿ ಸ್ಟವ್ ಮೇಲೆ ಇಟ್ಟು ಕುದಿಸ್ಕೊಂಬಿಡ್ಬೇಕು.
ಸಕ್ಕರೆಲಂತೂ ತುಂಬಾ ಗಲೀಜಿರತ್ತೆ ಅಲ್ವಾ, ಹಾಗಾಗಿ ಅದನ್ನು ಸೋಸ್ಕೋಬೇಕಾಗತ್ತೆ. ಒಂದು ಶುಭ್ರವಾದ ಬಿಳಿ ಪಂಚೆ ಬಟ್ಟೆನ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಒಂದು ಬೇರೆ ಇನ್ನೊಂದು ಪಾತ್ರೆ ಮೇಲೆ ಹಾಕಿ ಇಟ್ಕೋಬೇಕು. ಈಗ ಸಕ್ಕರೆ ಪಾಕ ಅಂದರೆ ಸಕ್ಕರೆ ಕರಗಿಸಿ ಏನು ಇಟ್ಕೊಂಡಿರ್ತೀವಿ ಅದು ಚೆನ್ನಾಗಿ ಕುದಿಬೇಕಾದ್ರೆ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲು ಒಂದ್ಸಲಿ ಹಾಲಿಂದ ಕ್ಲೀನ್ ಮಾಡ್ಕೊಳ್ಬೇಕು, ಅದಾದಮೇಲೆ ಇನ್ನೊಂದ್ಸಲಿ ಮೊಸರಿಂದ ಮಾಡ್ಕೋಬೇಕು. ಮೊದಲನೇದು ಸಕ್ಕರೆ ಕುದಿಸ್ಕೊಂಡಿರ್ತೀವಲ್ವ ಅದಕ್ಕೆ ಒಂದು ಸ್ವಲ್ಪ ಹಾಲು, ಒಂದು ಕಾಲು ಲೋಟದಷ್ಟು ಹಾಲು ಹಾಕಿ ಒಂದು 2 ಕುದಿ ಬರೋವರೆಗೂ ಕುದಿಸ್ಕೊಂಡು ಅದಾದಮೇಲೆ ಅದನ್ನು ಪಂಚೆ ಬಟ್ಟೆ ಏನು ಇಟ್ಕೊಂಡಿರ್ತೀವಿ ಬಿಳಿ ನೀಟಾಗಿರೋ ಅಂಥದ್ದು ಅದಕ್ಕೆ ಸೋಸ್ಕೊಳ್ಬೇಕು. ಈ ಥರ ಒಂದು 2-3 ಸಲ ಸೋಸ್ಕೊಂಡ್ರೆ ಸಕ್ಕರೆ ಗಲೀಜೆಲ್ಲ ಹೋಗಿ ಸಕ್ಕರೆ ಹೆಚ್ಚು ಬೆಳ್ಳಗೆ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂದು 2-3 ಸಲ ಸೋಸ್ಕೊಂಡ್ರೆ ಒಳ್ಳೆಯದು. ನಮ್ಮಮ್ಮ ಹೇಳ್ತಾಯಿದ್ರು ಈಗೆಲ್ಲ ರಿಫೈನ್ಡ್ ಶುಗರ್ ಆಗಿರೋದ್ರಿಂದ ಅಷ್ಟು ಗಲೀಜು ಬರೋಲ್ಲ. ಅವರೆಲ್ಲ ಚಿಕ್ಕವರಿದ್ದಾಗ ಅದರಲ್ಲಿ ತುಂಬ ಗಲೀಜು ಬರೋಂತೆ ಕಪ್ಪಗಿರೋದು ನಾನು ನೋಡಿದ್ದೀನಿ. ನಾವೆಲ್ಲ ಚಿಕ್ಕವರಿದ್ದಾಗ ಅಮ್ಮ ಅವರೆಲ್ಲ ಸಕ್ಕರೆ ಹೆಚ್ಚು ಮಾಡ್ಬೇಕಾರೆ ಈ ಥರ ಕೊಳೆ ತೆಗೆದ್ರೆ ಫುಲ್ ಕಪ್ಪಗಿರೋದು ಕೆಲವು ಸಲ. ಈಗೆಲ್ಲ ಅಷ್ಟು ಗಲೀಜಿರಲ್ಲ ರಿಫೈನ್ಡ್ ಶುಗರ್ ಆಗಿರೋದ್ರಿಂದ ಸುಮಾರಾಗಿ ನಾರ್ಮಲಾಗಿ ಬೆಳ್ಳಗೆ ಇತ್ತು. ತುಂಬ ಕಮ್ಮಿ ಪ್ರಮಾಣದಲ್ಲಿ ಸಕ್ಕರೆ ಹೆಚ್ಚನ್ನ ಮಾಡ್ತಾಯಿದ್ದೀವಿ. ಮೊದಲನೇದು ಏನಂತಂದರೆ ಈಗಂತೂ ಯಾರೂ ತಿನ್ನೋದೇ ಇಲ್ಲ ಸಕ್ಕರೆ ಹೆಚ್ಚು. ಏನೋ ಬೇರೆ ಬೇರೆ ಸ್ವೀಟ್ಸ್ ಎಲ್ಲನೂ ಹೋಗುತ್ತೆ, ಆದರೆ ಸಕ್ಕರೆ ಹೆಚ್ಚು ಸಕ್ಕರೆ ಶುಗರ್ ಅಂತ ಏನೇನೋ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಹಾಗಾಗಿ ಹೆಚ್ಚಾಗಿ ಖರ್ಚಾಗೋದಿಲ್ಲ ಅಂತ ಹೇಳಿ ತುಂಬ ಕಮ್ಮಿ, ಒಂದು 25-30 ಹಚ್ಚಾದರೆ ಸಾಕು ಅಂತ ಹೇಳಿ ಅರ್ಧ kg ಸಕ್ಕರೆನಲ್ಲಿ ಸಕ್ಕರೆ ಹೆಚ್ಚನ್ನ ಮಾಡ್ತಾಯಿದ್ದೀವಿ. ಹಾಲು ಹಾಕಿ ಒಂದ್ಸಲಿ ಚೆನ್ನಾಗಿ ಬಟ್ಟೆನಲ್ಲಿ ಚೆನ್ನಾಗಿ ಹಿಂಡಿ ತೆಗೆದ್ರೆ ಇದರಲ್ಲಿ ಎಷ್ಟು ಕೊಳೆ ಏನಾದರೂ ಇದ್ದರೆ ಬಂದಿರುತ್ತೆ. ಅದಾದಮೇಲೆ ಮತ್ತೊಂದು ಸಲ ಇದೇನಿದೆ ಸಕ್ಕರೆ ಪಾಕ ಏನಿದೆ ಅದನ್ನು ಮತ್ತೆ ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕಬೇಕು. ಒಂದು 3-4 ಚಮಚದಷ್ಟು ಮೊಸರು ಹಾಕಿದ್ರೆ ಸಾಕು. ನೋಡಿ ಇಲ್ಲಿ ಪೂರ್ತಿ ಸೋಸಿದಾದ್ಮೇಲೆ ಕೊಳೆ ಇದೆಯಾ ಅಂತ ನೋಡ್ತಿದ್ದಾರೆ. ಅಂತ ಏನಿಲ್ಲ, ಬರೀ ಹಾಲು ಹಾಕಿದ್ದು ಇದು ಮಾತ್ರ ಬಂದಿದೆ ಅಷ್ಟೇ. ಅಷ್ಟೇನು ಕೊಳೆ ಇರಲಿಲ್ಲ, ನೀಟಾಗೇ ಇತ್ತು ಸಕ್ಕರೆ. ರಿಫೈನ್ಡ್ ಶುಗರ್ ಆಲ್ರೆಡಿ ಎಲ್ಲ ನೀಟಾಗಿ ಎಲ್ಲ ತೆಗೆದುಬಿಟ್ಟಿರ್ತಾರೆ. ನಾವಿನ್ನೂ ಅದನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡಿದ್ರೆ ಇನ್ನೆಲ್ಲಿಂದ ಕೊಳೆ ಬರುತ್ತೆ. ನೆಕ್ಸ್ಟ್ ಈಗ ಮೊಸರು ಹಾಕಿದ್ದಾರೆ. ಮೊಸರು ಹಾಕಿ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅದು ನೋಡಿ ಈ ಥರ ಕುದಿ ಬಂದ ತಕ್ಷಣ ಸ್ಟವ್ ಆರಿಸಿ ಮತ್ತು ಅದೇ ಪಂಚೆ ಬಟ್ಟೆಗೆ ಸೋಸ್ಕೊಂಡು ಮತ್ತು ಚೆನ್ನಾಗಿ ಹಿಂಡಿ ಏನಾದರೂ ಗಲೀಜಿದ್ರೆ ತೆಕ್ಕೊಂಬಿಡ್ಬೇಕಷ್ಟೆ. ಇಷ್ಟು ಮಾಡಿದ್ರೆ ಸಕ್ಕರೆ ಸೋಸ್ಕೊಂಡು ಪಾಕಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಂಗೆ ಆಗುತ್ತೆ. ಇಷ್ಟು ಮಾಡಿಟ್ಕೊಂಬಿಟ್ರೆ ಆಮೇಲೆ ನಾವು ಯಾವಾಗ ಫ್ರೀ ಆಗ್ತೀವಿ ಆಗ ಒಂದು ಚೂರೇ ಈ ಪಾಕ ಹಾಕ್ಕೊಂಡು ಚೆನ್ನಾಗಿ ತಿಕ್ಕಿ ಮಾಡ್ತಾಯಿದ್ರೆ ಆಗ ಪಾಕ ಸಕ್ಕರೆ ಪಾಕ ಗಟ್ಟಿ ಆಗುತ್ತೆ. ಆಗ ಅಚ್ಚುಗಳಿಗೆ ಹುಯ್ಬೋದು. ನಮ್ಮ ಸಮನ್ವಿ ಸ್ಕೂಲ್ಗೆ ಹೋಗಿದ್ಲಲ್ವ, ಸೊ ಅವಳು ಬಂದಮೇಲೆ ಸಕ್ಕರೆ ಹೆಚ್ಚು ಮಾಡೋಣ, ಅದಕ್ಕೆ ಮುಂಚೆ ಇದೆಲ್ಲ ರೆಡಿ ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡಿಟ್ಟಿದ್ವಿ. ಸೊ ಅವಳು ಮುಂದೆನೇ ಸಕ್ಕರೆ ಹೆಚ್ಚು ಮಾಡಬೇಕು ಅಂತ ಅವಳಿಗೂ ಇಷ್ಟ ಇದೆಲ್ಲ ನೋಡೋದಕ್ಕೆ ಮಾಡೋದಕ್ಕೆ. ಇದೆಲ್ಲ ಅವಳು ಮುಂದೆ ಮಾಡಿದ್ರೆ ಅವಳು ಕಲ್ತ್ಕೋತಾಳೆ ತಿಳ್ಕೊತಾಳೆ ಅಂತ ಒಂದು ಉದ್ದೇಶದಿಂದ ಅವಳು ಬರೋದವರೆಗೂ ಕಾಯ್ತಾ ಇದ್ವಿ. ಸೊ ನಮ್ಮ ಅಪ್ಪಾಜಿ ಹೋಗಿ ಸಮನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದರು. ಅವಳಿಗೂ ಖುಷಿ. ಅಜ್ಜಿ ಮನೆ ಅಂತಂದರೆ ತುಂಬ ಖುಷಿ. ಯಾವ ಮಕ್ಳಿಗೆ ಅಜ್ಜಿ ಮನೆ ಅಂದರೆ ಖುಷಿ ಇರಲ್ಲ ಹೇಳಿ, ಜಾಲಿ, ಏನು ಬೈಯೋದಿಲ್ಲ. ಅವ್ರು ಕೇಳಿದ್ದೆಲ್ಲ ಕೊಡ್ತಾರೆ, ಕೇಳಿದ್ದೆಲ್ಲ ಮಾಡಿಕೊಡ್ತಾರೆ. ಸೊ ಎಲ್ಲ ಮೊಮ್ಮಕ್ಳಿಗೂ ಅಜ್ಜಿ ಮನೆ ಅಂತಂದರೆ ಒಂಥರ ಸ್ಪೆಷಲ್ ಒಲವು. ಸೊ ನಾವು ಎಲ್ಲ ಸಕ್ಕರೆ ಹೆಚ್ಚು ಅಂತಂದರೆ ನಮ್ಮ ಅಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿ ಎಲ್ಲ ಒಟ್ಟಿಗೆ ಸೇರಿ ಒಂದೇ ಜಾಗದಲ್ಲಿ ಮಾಡೋರು ಸಕ್ಕರೆ ಹೆಚ್ಚನ್ನ. ಇದೇ ಥರ ತುಂಬ ಮಾಡೋರು. ಸಕ್ಕರೆ ಹೆಚ್ಚಿನ ಮಣೆ ನಮ್ಮ ಮನೇಲಿ ಸ್ವಲ್ಪ ಇದೆ ಆ್ಯಂಡ್ ಕಮ್ಮಿ ಪ್ರಮಾಣ ಅಲ್ವಾ, ಹಾಗಾಗಿ ಎಲ್ಲ ಅಚ್ಚುಗಳನ್ನೂ ಕೂಡ ತೆಗ್ದಿಲ್ಲ. ನಮ್ಮ ಅಜ್ಜಿ ಮನೇಲಿ ಒಂದು ದೊಡ್ಡ ಟಬ್ಬು, ಸ್ನಾನ ಮಾಡೋ ಟಬ್ ಇರುತ್ತೆ ನೋಡಿ, ಅಷ್ಟು ದೊಡ್ಡ ಟಬ್ಬು. ಅದ್ರ ಸಕ್ಕರೆ ಹೆಚ್ಚಿನ ಮಣೆಗಳು ಕಮ್ಮಿ ಅಂತಂದ್ರು ಒಂದ್ಸಲಿಗೆ ಒಂದು 40-45 ಅಚ್ಚು ಇದು ಮಾಡ್ಬೋದು, ಸಕ್ಕರೆ ಹೆಚ್ಚು ಮಾಡ್ಬೋದು. ಇದು ಅಷ್ಟು ಅಚ್ಚಿನ ಮಣೆಗಳಿರೋದು. ಎಲ್ಲ 3-4 ಜನ ಮತ್ತೇನೂ ಸೇರಿ ಅಜ್ಜಿ ಎಲ್ಲ ಸೇರಿ 4 ಜನ ಮಾಡೋರು. ನಾವೆಲ್ಲ ಹೋಗಿ ಬಂದು ಮಧ್ಯದಲ್ಲಿ ಬಿಸಿ ಬಿಸಿ ಸಕ್ಕರೆ ಹೆಚ್ಚು ಮಾಡಿದ ತಕ್ಷಣ ತೆಗೆದುಕೊಡೋರು. ಬಿಸಿ ಬಿಸಿ ತುಂಬ ಚೆನ್ನಾಗಿರೋದು ಅದನ್ನು ತಿನ್ನೋದಕ್ಕೆ. ಸಕ್ಕರೆ ಹೆಚ್ಚು ಮಾಡ್ತಾರೆ ಅಂತಂದರೆ ಖುಷಿ. ನಾವೆಲ್ಲರೂ ಒಟ್ಟಿಗೆ ಸೇರ್ಕೋಬೋದು, ಎಲ್ಲ ಕಸಿನ್ಸು ಒಟ್ಟಿಗೆ ನಾವು ಪಾಡಿಗೆ ನಾವು ಆಟ ಆಡ್ಕೊಳ್ತಾ ಇದ್ವಿ. ನಮ್ಮ ಅಮ್ಮಂದರೆಲ್ಲ ಸಕ್ಕರೆ ಹೆಚ್ಚು ಮಾಡೋರು. ಮಧ್ಯೆ ಆದಾಗೆಲ್ಲ ಬರೋದು, ತಿನ್ನೋದು, ಇದ್ಯಾವ ಶೇಪಲ್ಲಿದೆ ಅಚ್ಚು ಅಂತ ನೋಡೋದು. ಇಷ್ಟ ಆದಾಗ 1-2 ಅಚ್ಚು ನಾವು ತೆಗೆದು ಹೋಗೋದು. ಸೊ ಇದೇ ನನಗೆ ಸಂಕ್ರಾಂತಿ ಹಬ್ಬದ ನೆನಪು. ಸಕ್ಕರೆ ಹೆಚ್ಚು ಮಾಡೋದು ಅಂತಂದರೆ ಎಲ್ಲ ಒಟ್ಟಿಗೆ ಸೇರಿ ಸಕ್ಕರೆ ಹೆಚ್ಚು ಮಾಡ್ತಿದ್ದದ್ದು. ಈಗ ನಾನು, ನಮ್ಮಮ್ಮ, ನನ್ನ ಮಗಳು 3 ಜನ ಸೇರಿಕೊಂಡು ಸಕ್ಕರೆ ಹೆಚ್ಚನ್ನ ಮಾಡ್ತಾಯಿದ್ದೀವಿ. ನನಗಿದ್ದಂಥ ಆ ನೆನಪುಗಳು, ಮೆಮೊರೀಸ್ ಆಫ್ ಚೈಲ್ಡ್ಹುಡ್, ಈ ಥರ ಏನೇನು ಮಾಡಿದ್ವಿ ಅದೆಲ್ಲ ನನ್ನ ಮಗಳಿಗೂ ಅಥವಾ ನನ್ನ ಮಕ್ಳಿಗೂ ಇಬ್ರಿಗೂ ಇರಬೇಕು ಅನ್ನೋದು ನನಗೂ ಆಸೆ. ಹಾಗಾಗಿ ಅವಳನ್ನು ಎಲ್ಲ ಇದರಲ್ಲೂ ಅವಳನ್ನ ಕೂಡ ಇನ್ವಾಲ್ವ್ ಮಾಡ್ಕೊಳ್ತೀನಿ. ಏನೇ ಕೆಲಸ ಆಗಲಿ, ಹಬ್ಬ ಆಗಲಿ, ನಾವೇನೇ ಆಚರಣೆಗಳು ಮಾಡಿದ್ರು ಅವಳದು ಒಂದು ಕೈ ಇರಬೇಕು, ಅವಳಿಗೂ ಗೊತ್ತಾಗಬೇಕು ಹೀಗೀಗೆ ಮಾಡ್ತಾರೆ ಅಂತ ಹೇಳಿ ಪ್ರತಿಯೊಂದರಲ್ಲೂ ಸಮನ್ವಿನ ಸೇರಿಸ್ಕೊಳ್ತೀನಿ.
ಈ ಅಚ್ಚಿನ ಮಣೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಕಸ್ಮಾತ್ ನೀವು ಮನೇಲಿ ಮಾಡ್ತೀರಾ ಅಂತಂದರೆ ಈ ಥರ ಅಚ್ಚಿನ ಮಣೆಗಳೇನು ಗೊತ್ತಾ, ಮಲ್ಲೇಶ್ವರಮಲ್ಲಿ ಸಿಗುತ್ತೆ. ಅದು ಈ ಸಮಯದಲ್ಲಿ ಅಂತಂದರೆ ಎಲ್ಲ ಕಡೆನೂ ಸಿಗುತ್ತೆ. ಸ್ಪೆಷಲಿ ಮಲ್ಲೇಶ್ವರಮು, ಬಸವನಗುಡಿ ಈ ಥರ ಜಾಗಗಳಲ್ಲೆಲ್ಲ ಸಿಗುತ್ತೆ. ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ವ ಸಕ್ಕರೆ ಪಾಕನ, ಅದನ್ನು ಒಂದು ಸ್ವಲ್ಪನೇ ಒಂದು ದಪ್ಪ ತಳ ಇರೋ ಪಾತ್ರೆಗೆ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಸೌಟ್ ತೊಗೊಂಡು ಈ ಥರ ತಿಕ್ತಾನೇ ಇರಬೇಕು, ತಿರುಗಿಸ್ತಾನೇ ಇರಬೇಕು. ಪಾಕ ಒಂದು ಸ್ವಲ್ಪ ಗಟ್ಟಿ ಆಗ್ತಿದೆ ಅಂತಂದಂಗೆ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಅಮ್ಮ ಮಾಡಿದ್ದಾರೆ. ಈ ಥರ ಗಟ್ಟಿ ಪಾಕ ಬಂದಾಗ ಎಲ್ಲ ಅಚ್ಚುಗಳಿಗೂ ಹಾಕಿ ಕುಟ್ಟಿ ಕುಟ್ಟಿ ಹಾಕಬೇಕು. ಇಲ್ಲ ಅಂತಂದರೆ ಮೇಲೆ ಹೋಗಿರುತ್ತೆ, ಕೆಳಗೆ ಹೋಗೇ ಇರಲ್ಲ. ಅದಕ್ಕೆ ಚೆನ್ನಾಗಿ ಕುಟ್ಟಿ ಕುಟ್ಟಿ ಅಂತ ಹೇಳ್ತಾರೆ. ನಮಗೆ ಭಯ ಎಲ್ಲಿ ನಮ್ಮ ಕೈ ಮೇಲೆ ಸಕ್ಕರೆ ಪಾಕ ಸುರಿದು ಬಿಡ್ತಾರೋ ಅಂತ ಹೇಳಿ, ಸೊ ಅದಕ್ಕೆ ಕುಟ್ಟಕ್ಕೆ ಹಿಂಜರ್ಕೊಳ್ತೀವಿ. ಈ ಥರ ಚೆನ್ನಾಗಿ ಕುಟ್ಟಿದಷ್ಟು ಪಾಕ ಒಳಗೆ ಹೋಗಿ ಅದು ಅಚ್ಚು ಚೆನ್ನಾಗಿ ಬರುತ್ತೆ. ತುಂಬಾ ಸುಲಭ ಆ್ಯಕ್ಚುಲಿ ಸಕ್ಕರೆ ಅಚ್ಚು ಮಾಡೋದಕ್ಕೆ, ಕಷ್ಟ ಏನಿರಲ್ಲ. ಅಂಗಡಿಗಳಲ್ಲೆಲ್ಲ ಕೊಂಡ್ಕೊಂಡ್ರೆ ಅವರು ಸಕ್ಕರೆನ ಕ್ಲೀನ್ ಮಾಡಿರಲ್ಲ, ಮತ್ತು ಹೇಗೆ ಮಾಡಿರ್ತಾರೋ ನಮಗೂ ಗೊತ್ತಿರಲ್ಲ. ಆ್ಯಂಡ್ ಮನೇಲಿ ಮಾಡಿದಷ್ಟು ರುಚಿ ಹೊರಗಡೆ ಕೊಂಡ್ಕೊಳ್ಳೋ ಅಚ್ಚುಗಳಿರಲ್ಲ. ಮನೇಲೇ ಒಂದು ಸ್ವಲ್ಪ ಪ್ರಮಾಣದಾದರೂ ಸರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮ್ಗೆ ಈ ಥರ ಅಚ್ಚಿನ ಮಣೆಗಳು ಇಲ್ಲ ನಿಮ್ಮ ಮನೇಲಿ ಅಂತಂದರೆ ಏನು ಮಾಡ್ಬೋದು, ಈ ಸಿಲಿಕಾನ್ ಮೋಲ್ಡ್ಗಳು ಬಂದ್ಬಿಡುತ್ತೆ. ಇವಾಗ ಪುಟ್ಟ ಆಣಿದಿರುತ್ತೆ, ಒಂದು ಫ್ಲವರ್ ಶೇಪು, ಹಾರ್ಟ್ ಶೇಪು ಆ ಥರದ್ದೆಲ್ಲ ಇರುತ್ತೆ. ಅದರಲ್ಲಿ ಬೇಕಾದ್ರೂ ನೀವು ಹಾಕ್ಕೊಂಡು ತೆಕ್ಕೊಂಡ್ಬಿಡ್ಬೋದು. ಬರೀ ಮನೆಗಳಿಗೆ ಕೊಡೋದಕ್ಕೆ, ಮನೇಲಿರೋ ಮಕ್ಳಿಗೆ ಕೊಡೋದಕ್ಕೆ ಸಾಕು. ಅಷ್ಟು ಪುಟಾಣಿ ಅಚ್ಚು ಮಾಡಿಕೊಂಡ್ರೇನು. ಸೊ ಸಕ್ಕರೆ ಅಚ್ಚು ಮಾಡೋದು ಇಷ್ಟೇ, ತುಂಬ ಸುಲಭ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಕ್ಕರೆ ಅಚ್ಚು ಮಾಡೋದು, ಸಕ್ಕರೆ ಅಚ್ಚು ಅಂದ ತಕ್ಷಣವೇ ಅಚ್ಚಿನ ರುಚಿಗಿಂತ ಅಚ್ಚಿನ ಮೆಮೊರೀಸ್ ತುಂಬ ಜಾಸ್ತಿ ಇರುತ್ತೆ ಸಣ್ಣ ವಯಸ್ಸಿಂದು. ಮತ್ತು ಬಿಸಿ ಬಿಸಿ ಅಚ್ಚನ್ನ ತೆಗೆದು ನೀವು ತಿಂದಾಗ ಅದೊಂಥರ ಮೋಲ್ಟನ್ ಸ್ಟೇಟಲ್ಲಿರುತ್ತೆ, ಸಾಫ್ಟಾಗಿ, ಅದು ಬಿಸಿ ಬಿಸಿ ಇರುತ್ತೆ, ರುಚಿನೇ ತುಂಬ ಚೆನ್ನಾಗಿರುತ್ತೆ, ರವೆಯಾಗಿ. ಈಗ ಏನಾಗೋಗ್ತದೆ, ಯಾರೂ ಇದನ್ನೆಲ್ಲ ಮನೇಲಿ ಮಾಡೋದೇ ಇಲ್ಲ. ಸೊ ಮಕ್ಳುಗಳಿಗೂ ಸಹ ಗೊತ್ತೇ ಆಗೋದಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಥವಾ ಹೇಗೆ ಇದನ್ನೆಲ್ಲ ಮಾಡ್ತಾರೆ ಅನ್ನೋ ಪ್ರೊಸೀಜರ್ಸೇ ಸುಮಾರು ಜನ ಮಕ್ಳಿಗೆ ಗೊತ್ತಾಗೋದಿಲ್ಲ. ಇಲ್ಲ ಮಾಡಿದ್ರೇನು ಮಕ್ಳು ಇಲ್ದಿದ್ದಾಗ ಮಾಡಿಬಿಡ್ತಾರೆ. ಸೊ ನಾನೇನು ಹೇಳೋದು, ಆಚರಣೆಗಳು ಆಲ್ರೆಡಿ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ. ಬೇರೆ ಬೇರೆ ಹೊಸ ಆಚರಣೆಗಳು, ಬೇರೆ ದೇಶದ ಆಚರಣೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ನಮ್ಮ ದೇಶದಲ್ಲಿರೋ ಆಚರಣೆಗಳು ತೀರಾನೇ ಕಡಿಮೆ ಆಗೋಗ್ತಾ ಇದೆ. ಮಕ್ಕಳಿಗೆ ತೀರಾ ಏನೂ ಗೊತ್ತಿಲ್ದಿರೋ ಥರ, ಅಥವಾ ನಮ್ಮ ದೇಶದಲ್ಲಿ ಇದೆಲ್ಲ ಮಾಡ್ತಿದ್ವಾ, ಅಥವಾ ನಮ್ಮ ಹಬ್ಬಗಳನ್ನ ಈ ಥರ ಮಾಡ್ತಿದ್ವಾ ಅನ್ನೋದನ್ನೇ ಮಕ್ಕಳಿಗೆ ಮರೆತು ಹೋಗೋ ಥರ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಆದಷ್ಟು ನಮ್ಮ ಸಂಸ್ಕೃತಿಯ ಅಥವಾ ನಮ್ಮ ದೇಶದ ಹಬ್ಬಗಳನ್ನ, ಅಥವಾ ನಾವು ಮಾಡ್ಕೊಂಡು ಬಂದಿರೋ ಹಬ್ಬನ ಯಾವುದು ಮರಿದಂಗೆ ಮಾಡೋಣ. ನಮ್ಮ ಮಕ್ಳುಗಳಿಗೂ ಅದನ್ನು ತಿಳಿಸ್ಕೊಡೋಣ. ಹೇಗೆ ಮಾಡ್ತೀವಿ, ಯಾಕೆ ಮಾಡ್ತೀವಿ, ಪ್ರತಿಯೊಂದನ್ನು ಮಕ್ಳಿಗೆ ಹೇಳ್ಕೊಡೋಣ. ಸೊ ದಟ್ ನಮ್ಮ ಮಕ್ಕಳು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ, ನಮ್ಮ ಸಂಸ್ಕೃತಿ ಹಾಗೆ ಉಳಿಯುತ್ತೆ ಅನ್ನೋದು ನನ್ನ ಆಸೆ. ನೋಡಿ ನಮ್ಮ ಸಮನ್ವಿ ಎಷ್ಟು ಖುಷಿ, ಅವಳಿಗೆ ಸಕ್ಕರೆ ಹಚ್ಚಿ ತೆಗಿಯೋದು ಅದೇನೋ ಒಂಥರ ಮಕ್ಳುಗಳಿಗೆ ಇನ್ನೂ ಹುಮ್ಮಸ್ಸಲ್ವ. ಸೊ ಶಿ ಈಸ್ ವೆರಿ ಹ್ಯಾಪಿ ಅದನ್ನು ತೆಗಿಯೋದು. ಅಮ್ಮ ನಾನು ತೆಗಿತೀನಿ ಅಂತ ಖುಷಿಯಾಗಿ, ಅದು ತೆಗೆದ ತಕ್ಷಣ ಮೋಲ್ಡ್ ಅಷ್ಟು ಚೆನ್ನಾಗಿ ಬಂದಿದೆ ಅಂದ ತಕ್ಷಣ ಇನ್ನೂ ಖುಷಿ ಆಗುತ್ತೆ ಅವ್ರುಗಳಿಗೆ. ನಮ್ಮ ಜೊತೆಗೆ ನಮ್ಮ ಅಪ್ಪಾಜಿ ಕೂಡ ಸಹಾಯ ಮಾಡ್ತಿದ್ದಾರೆ. ನಮ್ಮ ಅಪ್ಪಾಜಿ ಯಾವಾಗಲೂ ಅಷ್ಟೇ, ಏನೇ ಕೆಲಸ ಮಾಡಿದ್ರು ಅವ್ರು ಸಹಾಯ ಮಾಡ್ತಾರೆ, ಅವ್ರು ಫ್ರೀ ಇದ್ದಾಗ, ಮನೆಯಲ್ಲಿದ್ದಾಗ. ಈಗಂತೂ ನಮಗೆಲ್ಲ ತುಂಬ ಖುಷಿ. ಏನಂತಂದರೆ ನಮ್ಮ ಅಪ್ಪಾಜಿ ಮನೇಲಿತ್ತು ಅಂತಂದರೆ ಮಕ್ಕಳನ್ನ ಆರಾಮಾಗಿ ನೋಡ್ಕೊಳ್ತಾರೆ ಅಂತ ಹೇಳಿ. ಯಾಕಂತಂದರೆ ನಮ್ಮ ಮನೇಲಿರೋ ಎಲ್ಲ ಮಕ್ಕಳು ನಮ್ಮ ಅಪ್ಪಾಜಿ ಅಂದರೆ ತುಂಬ ಇಷ್ಟ. ಎಲ್ಲರೂ ಅವ್ರ ಹತ್ರ ಹೊಟ್ಟೋಗ್ತಾರೆ, ತಾತ ಅಂತ. ಸೊ ನಾವೆಲ್ಲ ಫ್ರೀಯಾಗಿರ್ಬೋದು. ಸಕ್ಕರೆ ಪಾಕ ಎಲ್ಲ ಮುಗೀತು. ಆದರೆ ಅಚ್ಚಿಂದ ಈ ಥರ ಕೆಲವು ವೇಸ್ಟ್ ಆಗಿರೋದು, ಸರಿಯಾಗಿ ಬರದೇ ಇರೋದು, ಚಿಕ್ಕ ಚಿಕ್ಕ ಪೀಸ್ಗಳು ಅದೆಲ್ಲ ಹಾಕಿ ಇನ್ನೊಂದು ಸಲ ಪಾಕ ಮಾಡಿ ಹುಯಿದ್ರೆ ಮತ್ತೊಂದು ಸ್ವಲ್ಪ ಸಕ್ಕರೆ ಅಚ್ಚು ಬರುತ್ತೆ. ಸೊ ಫೈನಲಾಗಿ ನಮ್ಮ ಮನೆ ಸಕ್ಕರೆ ಅಚ್ಚು ರೆಡಿಯಾಗಿದೆ. ಒಂದು 25-30 ಸಕ್ಕರೆ ಅಚ್ಚಾಗಿದೆ. ಸಾಕು, ನಮ್ಮ ಮನೆಗೆ, ನಮ್ಮ ಅಮ್ಮನ ಮನೆಗೆ ಇಷ್ಟು ಸಕ್ಕರೆ ಅಚ್ಚಾದರೆ ಸಾಕು ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಅಮ್ಮ, ಮಗಳು, ಮೊಮ್ಮಗಳು 3 ಜನನೂ ಸೇರಿ ಇವತ್ತು ಸಕ್ಕರೆ ಅಚ್ಚು ಮಾಡಿದ್ವಿ ಸಂಕ್ರಾಂತಿ ಹಬ್ಬಕ್ಕೆ. ನೀವು ನಿಮ್ಮ ಮನೇಲಿ ಸಿಂಪಲಾಗಿ ಟ್ರೈ ಮಾಡಿ ನೋಡಿ. ಒಂದು 10-15 ಸಕ್ಕರೆ ಹಚ್ಚು ಆಗುವಂಥದ್ದು. ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಆಗ್ಬೋದು ಸಕ್ಕರೆ ಹಚ್ಚು ಮಾಡೋದಕ್ಕೆ. ಚೆನ್ನಾಗಿರುತ್ತೆ, ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ, ಆದರೂ ಹೊರಗಡೆ ತರೋದಕ್ಕಿಂತ ಶುಭ್ರವಾಗಿ ಆರೋಗ್ಯವಾಗಿರುತ್ತೆ ಅಂತ ಹೇಳ್ಬೋದು. ಸಕ್ಕರೆ ಹಚ್ಚೆಲ್ಲ ಮಾಡ್ಬೇಕಾದ್ರೆ ಸಾಹೇಬರು ನಮ್ಮ ಜೊತೆ ಹಿಂದೆ ಕಟ್ಟೆ ಮೇಲೆ ಕೂತಿದ್ರು. ಅವನು ನೋಡ್ತಾ ಇದ್ದ ಏನೇನು ಮಾಡ್ತಾರೆ ಅಂತ. ಅವನಿಗದು ಬೋರ್ ಆಗೋಯ್ತು, ತನ್ನ ಪಾಡಿಗೆ ತಾನೇನೋ ಆಟ ಆಡ್ಕೊಂಡಿದ್ದ. ಸೊ ಅಕ್ಕ ತಮ್ಮ ಇಬ್ಬರು ಈಗ ಆಟ ಆಡ್ತಿದ್ದಾರೆ ಅಜ್ಜಿ ಮನೆಯಲ್ಲಿ. ಅಜ್ಜಿ ಮನೆ ಅಂತಂದರೆ ಏನೋ ಒಂದು ಖುಷಿ ಇಬ್ರಿಗೂ. ನಾನು ಬೇಕಾಗೋದೇ ಇಲ್ಲ, ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಳ್ತಿರ್ತಾರೆ. ನಾನು ನಮ್ಮ ಅಮ್ಮನ ಮನೆಯಿಂದ ವಿಡಿಯೋ ಮಾಡಿ ಬಹಳನೇ ದಿನ ಆಗೋಗಿತ್ತು. ಎಲ್ಲಿ ಅವರು ಕೂಡ ಇರೋದಿಲ್ಲ. ಹಾಗಾಗಿ ಇಲ್ಲಿ ಬಂದಿದ್ದೆ ನನಗೂ ಒಂಥರ ಖುಷಿ. ಅವ್ರ ಜೊತೆ ಸೇರಿಕೊಂಡು ಸಕ್ಕರೆ ಹಚ್ಚು ಮಾಡಿದ್ದು ಇವತ್ತು ದಿನ ಕಳೆದಿದ್ದೆ, ನನಗೆ ಗೊತ್ತಾಗಲಿಲ್ಲ. ಐಮ್ ಶ್ಯೂರ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಹೇಗೆ ಅನಿಸ್ತು ಅಂತ ತಪ್ಪದಂಗೆ ಕಮೆಂಟ್ಸಲ್ಲಿ ತಿಳಿಸಿ, ಆಯಿತಾ.
ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ. ಹೇಗನ್ನಿಸ್ತು ವಿಡಿಯೋ ಅಂತ ತಿಳಿಸಿ, ತಪ್ಪದಂಗೆ ಲೈಕ್ ಮಾಡಿ ಸರಿನಾ. ಮತ್ತು ನಿಮ್ಮೆಲ್ಲರಿಗೂ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಬಹುಶಃ ಹಬ್ಬದ ವಿಡಿಯೋನೇ ಆಗಿರುತ್ತೆ. ಎಳ್ಳು ಬೆಲ್ಲನ ಮನೇಲೇ ಮಾಡ್ಕೊಳ್ಳಿ, ತುಂಬಾ ಸುಲಭ. ಮನೇಲೇ ಮಾಡ್ಕೊಳ್ಳಿ, ಎಲ್ಲದೂ ಆದಷ್ಟು ಮನೇಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಮನೇಲೇ ಎಲ್ಲ ಮಾಡಿಕೊಂಡು ಹಬ್ಬನ ಚೆನ್ನಾಗಿ ಮಾಡಿ, ಹಬ್ಬ ಚೆನ್ನಾಗಾಗಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.